ಅಭ್ಯಾಸ 3.1 ಒಳಗೆ ಲಾಸ್ಟ್ ಪ್ರಾಬ್ಲಮ್ 7th ಪ್ರಾಬ್ಲಮ್ x minus y plus 1 is equal to 0 ಮತ್ತು 3x plus 2y minus 12 is equal to 0 ಸಮೀಕರಣಗಳ ನಕ್ಷೆಗಳನ್ನು ಎಳೆಯಿರಿ. ಈ ರೇಖೆಗಳು ಮತ್ತು x ಅಕ್ಷದಿಂದ ಉಂಟಾಗುವ ತ್ರಿಭುಜದ ಶೃಂಗಬಿಂದುಗಳ ನಿರ್ದೇಶಾಂಕಗಳನ್ನು ನಿರ್ಧರಿಸಿರಿ ಹಾಗೂ ತ್ರಿಕೋನೀಯ ವಲಯವನ್ನು ಛಾಯೆಗೊಳಿಸಿ. ಬಹಳ ಸಿಂಪಲ್ ಐತೆ. ಫಸ್ಟ್ ಈ ಎರಡು ರೇಖಾತ್ಮಕ ಸಮೀಕರಣ ಬರ್ಕೊಂಡು ನಾವು ಗ್ರಾಫ್ ಹಾಕೋಣ. ತದನಂತರ ಈ ಎರಡು ಏನು ರೇಖೆಗಳು ಬರ್ತಾವಲ್ಲ ಆ ಎರಡು ರೇಖೆಗಳು ಎಲ್ಲಿ ಎಕ್ಸ್ ಅಕ್ಷ ಛೇದಿಸ್ತಾವೆ ಅಲ್ಲಿಂದ ಒಂದು ತ್ರಿಭುಜ ಉಂಟಾಗ್ತೈತಿ. ಆ ತ್ರಿಭುಜದ ಶೃಂಗಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಬೇಕು. ಜೊತೆಗೆ ಆ ತ್ರಿಭುಜಕ್ಕೆ ನಾವೇನು ಮಾಡ್ಬೇಕಂತ ತ್ರಿಕೋನ ವಲಯಕ್ಕೆ ಛಾಯೆಗೊಳಿಸಿ. ಫಸ್ಟ್ ಕೊಟ್ಟಿರೋ ಎರಡು ಸಮೀಕರಣ ಬರ್ಕೊಳ್ಳೋಣ. ಇದು ಸಮೀಕರಣ 1, ಇದು ಸಮೀಕರಣ 2. ಕೋಷ್ಟಕ ತಯಾರು ಮಾಡೋಣ. ಫಸ್ಟ್ ನಾವು ಇದನ್ನ y ಬೆಲೆ ಕಂಡುಹಿಡಿಯೋ ಫಸ್ಟ್ ಹೆಂಗ್ ಬರ್ಕೊತಾನೆ x minus y plus 1 is equal to 0 ಮೈನಸ್ y ನ ಆ ಕಡೆ ಕಳಿಸ್ತಾನೆ. ಏನಾಯ್ತದ ಪ್ಲಸ್ y ಮೈನಸ್ y ಇರೋದ್ರಿಂದ ಅದನ್ನ ಬಲಗಡೆ ಕಳಿಸ್ತಾನೆ ಪ್ಲಸ್ y ಆಯ್ತು. x plus 1 ಇಲ್ಲೇ ಐತಿ. ಬಲಭಾಗ ಪೂರ್ತಿ ಎಡಭಾಗಕ್ಕೆ ಎಡಭಾಗ ಪೂರ್ತಿ ಬಲಭಾಗ ತಗೊಂಡ್ರೆ ಏನು ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ y is equal to x plus 1. ಇದಕ್ಕೊಂದು ನೀವು ಕೋಷ್ಟಕ ಈಸಿಯಾಗಿ ತಯಾರಿಸ್ಬೋದು. x ಇದ್ದಲ್ಲಿ 0 ಇಟ್ಟರೆ ಏನಾಗ್ತೈತಿ 0 plus 1 ಅಂದ್ರೆ 1 ಆಗ್ತೈತಿ. x ಇದ್ದಲ್ಲಿ 1 ಇಟ್ರೆ 1 1 2, x ಇದ್ದಲ್ಲಿ 2 ಇಟ್ರೆ 2 1 3 ಆಗ್ತದೆ. ಬೇಕಾದ್ರೆ ಇನ್ನೊಂದು ಬೆಲೆ ಆಮೇಲೆ ಕಂಡುಹಿಡಿಯಬೇಕಾರೆ. ನೆಕ್ಸ್ಟ್ ಎರಡನೇ ಸಮೀಕರಣ 3x plus 2y minus 12 is equal to 0. ಇದನ್ನು y ಬೆಲೆ ಕಂಡುಹಿಡಿಯಬೇಕು ಬರ್ಕೊಳ್ಳೋಣ. 2y ಇಲ್ಲೇ ಇರಲಿ. ಬಲಭಾಗದಲ್ಲಿ ಮೈನಸ್ 12 ಬಲಗಡೆ ಕಳಿಸಿ ಪ್ಲಸ್ 12 ಪ್ಲಸ್ 3x ಬಲಗಡೆ ಕಳಿಸಿ ಮೈನಸ್ 3x. y ಜೊತೆ 2 ಗುಣಿಸ್ತೈತಿ, ಈ ಕಡೆ ಕಳಿಸಿದ್ರೆ ಭಾಗಿಸ್ತೈತಿ. y is equal to 12 minus 3x upon 2. ಇವಾಗ ಕೋಷ್ಟಕ ರೆಡಿ ಮಾಡಿ. x ದಲ್ಲಿ ಯಾವ ಬೆಲೆ ಬೇಕಾದ್ರೂ ತುಂಬೋದು. x ದಲ್ಲಿ 0 ತುಂಬಿದ್ರೆ ಏನಾಗ್ತದೆ ನೋಡಿ. 3 into 0 0 12 0 ಪ್ಲಸ್ 12 12 2 ಭಾಗಿಸಿದ್ರೆ 6 ಬರ್ತದೆ. ಅಂದ್ರೆ ಇಲ್ಲಿ x ದಲ್ಲಿ ಎಂತ ಸಂಖ್ಯೆ ತುಂಬಬೇಕಂದ್ರೆ ಇದನ್ನ ಕಂಪ್ಲೀಟ್ ಸುಲಭೀಕರಿಸಿದ್ರೆ ಒಂದು ಪೂರ್ಣಾಂಕ ಬರೋದು. ಈಗ ಸಪೋಸ್ 0 ತುಂಬ್ತಾನೆ ಏನಾಯ್ತದ 3 into 0 0 12 minus 0 12 12 2 ಭಾಗಿಸಿದ್ರೆ 6 ಬರ್ತೈತಿ. x ದಲ್ಲಿ 1 ತುಂಬಿರ 1 ತುಂಬಾರ ಯಾಕೆ ತುಂಬಾರ ಅಂದ್ರೆ 3 1 3 12 3 ಕಳೆದ್ರೆ 9 ಬರ್ತೈತಿ. 9 2ರಿಂದ ಸಂಪೂರ್ಣ ಭಾಗ ಹೋಗೋದಿಲ್ಲ, ಅದಕ್ಕೆ 1 ತುಂಬಾರ. ನೆಕ್ಸ್ಟ್ 2 ತುಂಬಿದ್ರೆ 2 ತುಂಬಿದ್ರೆ ಬರುತ್ತೆ 3 6 12 6 ಕಳೆದ್ರೆ 6 6 2ರಿಂದ ಭಾಗ ಹೋಗ್ತೈತಿ 2 3 6. ನೆಕ್ಸ್ಟ್ 3 ತುಂಬಿದ್ರೆ ಬರುತ್ತಾ 3 3 9 12 9 ಕಳೆದ್ರೆ 3 3 2ರಿಂದ ಸಂಪೂರ್ಣ ಭಾಗ ಹೋಗೋದಿಲ್ಲ, ಹಾಗೆ 3 ಬೇಡ. 4 ತಗೊಳ್ಳೋಣ 3 4 12 12 12 ಕಳೆದ್ರೆ 0 0 2ರಿಂದ ಭಾಗಿಸಿದ್ರೆ 0 ಬರುತ್ತೆ ನೋಡಿ. ಈ ಥರ ಕೋಷ್ಟಕ ರೆಡಿ ಮಾಡೋದು. ನೆಕ್ಸ್ಟ್ ಸ್ಕೇಲ್ ಬರ್ಕೋಬೇಕು. ಎಕ್ಸ್ ಅಕ್ಷರಗುಂಟ ಹೈಯೆಸ್ಟ್ ಎಕ್ಸ್ ಬೆಲೆ 4 ಐತಿ, ಇಲ್ಲಿ 2 ಐತಿ. ಹಾಗಾಗಿ ಏನು ತೊಂದರೆ ಇಲ್ಲ. 1 ಸೆಂಟಿಮೀಟರ್ ಇಸ್ಕೊಟ್ಟು 1 ಮೂಲಮಾನ 1 ಯೂನಿಟ್. ಸಪೋಸ್ ಎಕ್ಸ್ ಬೆಲೆ ದೊಡ್ಡದಿದ್ರೆ 1 ಸೆಂಟಿಮೀಟರ್ ಇಸ್ಕೊಟ್ಟು 2 ಮೂಲಮಾನ ತಗೋಬೋದಾಗಿತ್ತು. ಹೈಯೆಸ್ಟ್ 4 ಇರೋದ್ರಿಂದ 1 ಸೆಂಟಿಮೀಟರ್ ಇಸ್ಕೊಟ್ಟು 1 ಮೂಲಮಾನ ತಗೊಂಡ್ರೆ ನಡೀತೈತಿ. ವಾಯ್ ಬೆಲೆ ಹೈಯೆಸ್ಟ್ ಎಷ್ಟೈತಿ, ಇಲ್ಲಿ ಕೂಡ 6 ಐತಿ. ಇದನ್ನು ಕೂಡ ನಾವು 1 ಸೆಂಟಿಮೀಟರ್ ಇಸ್ಕೊಟ್ಟು 1 ಯೂನಿಟ್ ಅಂತ ತಗೊಳ್ಳೋಣ. ಹೈಯೆಸ್ಟ್ ಇರೋದ 4 ಇರೋದ್ರಿಂದ ವಾಯ್ ಎಕ್ಸ್ ಅನ್ನ ಗ್ರಾಫಿನ ಅತ್ಯಂತ ಮಧ್ಯಭಾಗದಲ್ಲಿ ಇಡ್ತೀನಿ. ವಾಯ್ ಎಕ್ಸ್ ಹೇಳಿ ಎಕ್ಸ್ ಎಕ್ಸ್ ಎಲ್ಲಿಗೆ ಎಳಿಬೇಕಂದ್ರೆ ವಾಯ್ ಮೇಲೆ ಹೈಯೆಸ್ಟ್ 6 ಐತಿ. ಸಪೋಸ್ ನಾನು ಇಲ್ಲಿಗೆ ಎಕ್ಸ್ ಎಕ್ಸ್ ಹೇಳಿದ್ರೆ ಇದ್ರ ಮೇಲ್ಭಾಗದಲ್ಲಿ ಕನಿಷ್ಠ 1 ಸೆಂಟಿಮೀಟರ್ ಅಂದ್ರೆ 1 ಮೂಲಮಾನ ತಗೊಂಡೆ 1 2 3 4 5 6 ಕನಿಷ್ಠ 6 ಗೆರೆ ಬರುವಂಗೆ ಮಧ್ಯದಲ್ಲಿ ಎಳೆದ್ಬಿಟ್ರೆ ಆಟೋಮೆಟಿಕಲಿ ಅರ್ಧ ಜಾಸ್ತಿ ಇದ್ದ ಇರ್ತವೆ. ಈಗ ಎಕ್ಸ್ ಎಕ್ಸ್ ಹೇಳಿ ಎಕ್ಸ್ ಹೇಳಿದ್ವಿ. ಸ್ಕೇಲ್ ನಾವೇನು ಮಾಡಿದ್ರೆ ಅಳತಿಗೊಳಿಸ್ತಾನೆ. ಎಕ್ಸ್ ಎಕ್ಸಿಗುಂಟ 1 ಸೆಂಟಿಮೀಟರ್ ಅಂದ್ರೆ 1 ಮೂಲಮಾನ ಅಂತೇಳಿ 1 2 3 ಈ ಕಡೆ -1 -2 ಎಕ್ಸ್ ಎಕ್ಸ್ ಮೇಲ್ಭಾಗದಲ್ಲಿ ವಾಯ್ ಬೆಲೆ ಪ್ಲಸ್ನೇ ಇರ್ತಾವೆ. +1 +2 +3 +7. ಎಕ್ಸ್ ಎಕ್ಸ್ದ ಕೆಳಭಾಗದಲ್ಲಿ ವಾಯ್ ಬೆಲೆಗಳು ಮೈನಸ್ನೇ ಇರ್ತವೆ -1. ಇವಾಗ ಏನು ಮಾಡೋಣ, ಒಂದೇ ಸಮೀಕರಣ ನಕ್ಷೆಯನ್ನು ಹಾಕೊಳ್ಳಿ. ಎಕ್ಸ್ ಬೆಲೆ 0 ಅಂತ ವಾಯ್ ಬೆಲೆ 1. ಎಕ್ಸ್ ಬೆಲೆ 0 ಅಂದ್ರೆ ಇಲ್ಲಿ ವಾಯ್ ಬೆಲೆ 1 ಇಲ್ಲಿ ಗುಡಿಸಿದ ಬಿಂದು ಇದು ಸ್ಪಷ್ಟವಾಗಿ ಕಾಣುತ್ತಲ್ಲ, ಹಾಗಾಗಿ ನಾನು ಇದಕ್ಕೆ ಸರ್ಕಲ್ ಹಾಕ್ತೇನೆ. ನೆಕ್ಸ್ಟ್ ಎಕ್ಸ್ ಬೆಲೆ 1 ಇದ್ದ ವಾಯ್ ಬೆಲೆ 2. ಎಕ್ಸ್ ಬೆಲೆ 1 ಇದ್ದ ವಾಯ್ ಬೆಲೆ 2 ಇಲ್ಲಿ. ಎಕ್ಸ್ ಬೆಲೆ 2 ಇದ್ದ ವಾಯ್ ಬೆಲೆ 3. ಎಕ್ಸ್ ಬೆಲೆ 2 ಇದ್ದಾಗ ವಾಯ್ ಬೆಲೆ 3. ಇಲ್ಲಿ ಇನ್ನೊಂದು ಬೆಲೆ ತಗೊಳ್ಳೋದು ನಾವು ನೋಡಿ. ಇದು ಸರಳ ರೇಖೆ ಎಕ್ಸ್ ಎಕ್ಸ್ ಅನ್ನು ಛೇದಿಸಬೇಕಾಗಿರೋದ್ರಿಂದ
ಇಲ್ಲಿಗೆ ಮುಗ್ದೈತಿದೆ. ಹಾಗಾಗಿ ಇನ್ನೊಂದು ಬೆಲೆ ತಗೊಂಡ್ರೆ ಇಲ್ಲಿ ತನಕ ಬರ್ತೈತದೆ. ಹಾಗಾಗಿ ನಾನು ಎಕ್ಸ್ ಬೆಲೆ -1 ತಗೋತೀನಿ. ಎಕ್ಸ್ ಬೆಲೆ -1 ಇಟ್ಟರೆ ಏನಾಗುತ್ತೆ ನೋಡ್ರಿ, -1 + 1 0 ಆಗುತ್ತೆ. ಎಕ್ಸ್ದಲ್ಲಿ -1 ಇಟ್ಟರೆ -1 + 1 0 ಆಗುತ್ತೆ. ಹಾಗಾಗಿ 0. ಇದು ನೋಡ್ರಿ, ಎಕ್ಸ್ ಬೆಲೆ -1 ಇತ್ತು, y ಬೆಲೆ 0. ಎಕ್ಸ್ ಬೆಲೆ -1 ಇತ್ತು, y ಬೆಲೆ 0 ಅಂದ್ರೆ ಇದ್ರ ಮೇಲೆ ಇರ್ತೈತೆ. ಇವಾಗ ಏನಾಯ್ತು, ಈ 4 ಬಿಂದುಗಳು ಒಂದೇ ಸರಳ ರೇಖೆ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ಸರಳ ರೇಖೆ ಎಳೆಯಬೇಕು. ಅದೇ ತರ ಎರಡನೇ ಸಮೀಕರಣದ ಕೋಷ್ಟಕ ಬಳಸಿ ಇನ್ನೊಂದು ರೇಖೆಯನ್ನು ಎಳೆಯಬೇಕು. ಎಕ್ಸ್ ಬೆಲೆ 0 ಇತ್ತು, y ಬೆಲೆ 6. ಎಕ್ಸ್ ಬೆಲೆ 0 ಇತ್ತು, y ಬೆಲೆ 6 ಇಲ್ಲಿದೆ. ಎಕ್ಸ್ ಬೆಲೆ 2 ಇತ್ತು, y ಬೆಲೆ 3. ಎಕ್ಸ್ ಬೆಲೆ 2 ಇದ್ದಾಗ y ಬೆಲೆ 3 ಇದೆ ಇತ್ತು ಆಲ್ರೆಡಿ. ಎಕ್ಸ್ ಬೆಲೆ 4 ಇದ್ದ y ಬೆಲೆ 0. ಎಕ್ಸ್ ಬೆಲೆ 4 ಇದ್ದ y ಬೆಲೆ 0 ಅಂದ್ರೆ ಇಲ್ಲಿ ಬರುತ್ತೆ ನೋಡ್ರಿ, ಆಲ್ರೆಡಿ ಇದ್ರಾಗ ಬಂತದೆ. ಹಾಗಾಗಿ ಇನ್ನೊಂದು ಬೆಲೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಒಟ್ಟು ಎಕ್ಸ್ ಎಕ್ಸ್ ಛೇದಿಸುವಂಗೆ ಬರ್ಬೇಕಾದ್ರೆ, ಯಾಕಂದ್ರೆ ಎಕ್ಸ್ ಎಕ್ಸಿಸ್ ಜೊತೆ ಆ ಎರಡು ನಕ್ಷೆಗಳು ಛೇದಿಸಿದಾಗ ಒಂದು ತ್ರಿಭುಜ ಉಂಟಾಗ್ತದೆ ಅಂತ ಹೇಳ್ಯಾರ. ಹಾಗಾಗಿ ಇಲ್ಲಿ ಬಂತು ಇಲ್ತನ. ಇವು 3 ಬಿಂದುಗಳು ಒಂದೇ ರೇಖೆ ಮೇಲೆ ಬರುವ ಹಾಗೆ ಸ್ಕೇಲ್ನ ಸಹಾಯದಿಂದ ಸರಳ ರೇಖೆ ಎಳೆಯಬೇಕು. ಪ್ರಶ್ನೆ ಏನಂದ್ರೆ, ಇವಕ್ಕೆ ಬೇಕಾದ ಹೆಸರು ಕೊಡೋಣ. ಇದಕ್ಕೆ ಎ ಅಂತ ಕೊಡೋಣ, ಇದಕ್ಕೆ ಬಿ ಅಂತ ಹೆಸರು ಕೊಡೋಣ, ಇದಕ್ಕೆ ಸಿ ಅಂತ ಹೆಸರು ಕೊಡೋಣ. ಕ್ವಶನ್ ಏನಂದ್ರೆ, ಇಲ್ಲಿ ಒಂದು ತ್ರಿಭುಜ ತರ ಉಂಟಾಯ್ತಾ ಇದೆ, ಎ ಬಿ ಸಿ ತ್ರಿಭುಜ. ತ್ರಿಭುಜದ 3 ಶೃಂಗಬಿಂದು, ಶೃಂಗಬಿಂದು ಎ, ಶೃಂಗಬಿಂದು ಬಿ, ಶೃಂಗಬಿಂದು ಸಿ. ಇಲ್ಲಿ ನಿರ್ದೇಶಾಂಕಗಳು ಯಾವ ಇರ್ತಾವ ಅಂತ ಕೇಳಿದಾರೆ. ನೋಡಿ, ಎ ನಿರ್ದೇಶಾಂಕ ಯಾವ್ದಾಗ್ತೈತಿ? ಎಕ್ಸ್ ನಿರ್ದೇಶಾಂಕ ಎಷ್ಟು ಐತಿ? ಇಲ್ಲಿ 2 ಐತಿ. y ನಿರ್ದೇಶಾಂಕ 3 ಐತಿ. ಇದು ಬಿ ನಿರ್ದೇಶಾಂಕಗಳು ಏನಾಗ್ತಾವ? ಎಕ್ಸ್ ನಿರ್ದೇಶಾಂಕ -1 ಐತಿ, y ನಿರ್ದೇಶಾಂಕ ಇದ್ರ ಮೇಲೆ ಐತಂದ್ರೆ 0. ಇಲ್ಲಿ ಸಿ ನಿರ್ದೇಶಾಂಕ ಫಸ್ಟ್ ಎಕ್ಸ್ ಬರೀಬೇಕು ಯಾವಾಗಲೂ. ಎಕ್ಸ್ ಬೆಲೆ 4 ಐತಿ ಇಲ್ಲಿ. ನೆಕ್ಸ್ಟ್ y ಬೆಲೆ 0. ಈ ತರ ನಿರ್ದೇಶಾಂಕ ಬರೆದ ಇದನ್ನ ಛಾಯೆಗೊಳಿಸ್ಬೇಕಂತ ಹೇಳಿದ್ದಾರೆ. ಈ ತರ ಛಾಯೆಗೊಳಿಸಿ, ಈ ತ್ರಿಭುಜವನ್ನ ಛಾಯೆಗೊಳಿಸ್ರಿ. ಈ ತರ ಮಾಡಿಬಿಟ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತವೆ. ಬಹಳ ಸಿಂಪಲ್. ಈ ತರ ಪ್ರಾಕ್ಟೀಸ್ ಮಾಡಿ. ಅಭ್ಯಾಸ 3.1 ಕಂಪ್ಲೀಟ್ ಆಗಿ ಮುಗಿತು. ಮುಂದಿನ ವಿಡಿಯೋದಲ್ಲಿ ವಾರ್ಷಿಕ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ 2 ಅಂಕದ ಸಮಸ್ಯೆ ಕೇಳ್ತಾರ. ಆದೇಶ ವಿಧಾನ ಮತ್ತು ವರ್ಜಿಸ್ ವಿಧಾನ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇದಿಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ. ಧನ್ಯವಾದಗಳು.